ಮಾಧ್ಯಮದಲ್ಲಿ, ಪತ್ರಿಕೆಗಳಲ್ಲಿ ಹಾಗೂ ಸಾರು ನನಗೆ ವಾಟ್ಸಪ್ ಅಲ್ಲಿ ಕಳಿಸ್ತಾ ಇರ್ತಕ್ಕಂಥದ್ದು ನಾನು ಕಂಡಿದ್ದೇನೆ. ಹಲವಾರು ಸಾರಿ ನಾನು ಅವರ ಜೊತೆ ದೂರವಾಣಿಯಲ್ಲಿ ನಾನು ಮಾತಾಡಿದ್ದೇನೆ. ಇವತ್ತು ಅವರನ್ನ ನೋಡುವಂತ ಒಂದು ಭಾಗ್ಯ, ಅದೃಷ್ಟ, ಜೊತೆಗೆ ನಿಮಗೂ ಕೂಡ ಅಂತ ಹಿರಿಯರು ಇವತ್ತು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ. ಶ್ರೀ ಕೃಷ್ಣ ಸಾರ್ ಅಂತ ರಾಜ್ಯ ಅಧ್ಯಕ್ಷರು, ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲೆ, ಅವರು ಕೂಡ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಆಧಾರದ ಪ್ರೀತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತಿದ್ದೇನೆ. ಮಕ್ಕಳ ಈಗ ನಾನು ಹೇಳುವಂತ ಹೆಸರು ಬಹಳ ಮುಖ್ಯವಾಗಿರ್ತಕ್ಕಂಥ ಅಜಯ್ ಕುಮಾರ್ ಸರ್. ಮಕ್ಕಳ ಸಹಾಯವಾಣಿ ಕಡ್ಡಾಯವಾಗಿ ನಾವು ಶಾಲೆಯಲ್ಲಿ ಮಕ್ಕಳ ಸಹಾಯವಾಣಿಯ ಸಂಖ್ಯೆಯನ್ನು ಹಾಕಲೇಬೇಕು, ಹಾಕಿದ್ದೀವಿ. ಕಾರಣ ಏನು ಅಂತಂದ್ರೆ, ನಿಮಗೇನಾದರೂ ದೈಹಿಕವಾಗಿ, ಮಾನಸಿಕವಾಗಿ ಶಾಲೆಗಳಲ್ಲಿ ಏನಾದರೂ ತೊಂದರೆ ಆದಾಗ ನೀವು ಆ ಸಂಖ್ಯೆಗೆ ದೂರನ್ನ ಸಲ್ಲಿಸಬಹುದು ಅಂತ ಒಂದು ಮಕ್ಕಳ ಸಹಾಯವಾಣಿಯ ಅಜಯ್ ಕುಮಾರ್ ಸರ್ ಅವರು, ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ದೊಡ್ಡದು, ಅವರು ಕೂಡ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವರು ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ. ಮತ್ತೊಬ್ಬ ಪತ್ರಕರ್ತ ಮಿತ್ರರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಸಾರ್ ಅವರು ತುಮಕೂರಿನಿಂದ ಆಗಮಿಸಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಸಹೋದರರು, ಆತ್ಮೀಯರು ಹಾಗೂ ಭವಿಷ್ಯ ಚಾನಲ್ನ ವರದಿಗಾರರು ಆಗಮಿಸಿದ್ದಾರೆ. ಅವರು ಕೂಡ ನಾನು ಪ್ರೀತಿಯ ಸ್ವಾಗತವನ್ನು ಬಯಸ್ತಿದ್ದಾರೆ. ದೇಶವನ್ನ ಹೆಚ್ಚಿಸ್ತಕ್ಕಂಥದ್ದು ನಮ್ಮ ಫೋಟೋಗ್ರಾಫರ್ ಯಶಸ್ವಿಯವರು ಆಗಮಿಸಿದ್ದಾರೆ. ಅವರು ಕೂಡ ನಾನು ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಮಕ್ಕಳೇ, ನೀವೆಲ್ಲರೂ ಕೂಡ ಆಗಮಿಸಿದ್ದಾರೆ. ಮಕ್ಕಳೇ, ನಿಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇದು ಅನಿರೀಕ್ಷಿತವಾಗಿರ್ತಕ್ಕಂಥ ಕಾರ್ಯಕ್ರಮ. ನಾನು ಕೂಡ ನಿನ್ನೆ ಕೋಲಾರಿನ ಗೆಳೆಯರ ಬಳಗದ ಶ್ರೀಯುತ ವೀರಣ್ಣ ಗೌಡರು ನಿನ್ನೆ ದೂರವಾಣಿ ಕರೆ ಮಾಡಿ, ಸರ್ ನೀವು ವೇರ್ಕಲ್ ಹೋಗಿ ಅಲ್ಲಿ ವೆಂಕಟೇಶ್ ಅಂತ ಒಬ್ಬರು ನನ್ನ ಸ್ನೇಹಿತರಿದ್ದಾರೆ, ನೀವು ಅಲ್ಲಿ ಹೋದ್ರೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ನೋಟ್ಬುಕ್ಸ್ ಅನ್ನ ಅವರು ನಿಮ್ಮ ಶಾಲೆಗೆ ಕೊಡುತ್ತಾರೆ ಅಂತ ಹೇಳಿದ್ರು. ನಿನ್ನೆ ನಾನು ನಿಮಗೆಲ್ಲ ಗೊತ್ತಿದೆ, ನನ್ನ ಆಟೋದಲ್ಲಿ ಹೋಗಿ ಆ ಬುಕ್ಸ್ ಅನ್ನ ಹಾಕೊಂಡು ತಂದಿದ್ದೆ. ಈಗ ನಿಮಗೆ ನಾವು ಆ ಬುಕ್ಸ್ ಅನ್ನ ವಿತರಣೆ ಮಾಡಬೇಕಾಗಿತ್ತು. ನಮ್ಮ ಶಾಲೆಗೆ ಆಗಮಿಸಿರ್ತಕ್ಕಂಥ ಗಣ್ಯಾತಿ ಗಣ್ಯರು ನಿಮಗೆ ಆ ನೋಟ್ ಪುಸ್ತಕಗಳನ್ನ ಈಗ ವಿತರಣೆ ಮಾಡ್ತಾರೆ. ಹಾಗೂ ನಿಮ್ಮನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ನಾನು ಮನೆ ಗೌರವಾನ್ವಿತ ಶ್ರೀ ಕೃಷ್ಣಮೂರ್ತಿ ಸಾರ್ ಅವರು, ರಾಜ್ಯಾಧ್ಯಕ್ಷರು, ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಕರ್ತರ ಸಂಘ ತುಮಕೂರು ಅವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಡ್ತಿದ್ದೇನೆ. ಶಿಕ್ಷಕರೇ ಹಾಗೂ ಶಾಲೆಯ ಸಹಶಿಕ್ಷಕರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಸ್ನೇಹಿತರೇ ಹಾಗೂ ಕೃಷಿಕರ ಹಾಗೂ ಅಜಯವರೇ ಹಾಗೂ ಎಲ್ಲ ನನ್ನ ಪ್ರೀತಿಯ ಮಕ್ಕಳೇ ಹಾಗೂ ನನ್ನ ಪ್ರೀತಿಯ ಶಿಕ್ಷಕರು. ಈ ಭಾಗದಲ್ಲಿ ಈ ರೀತಿ ಅವರು ಹುಟ್ಟಿದಂಥವರು, ಅವರು ಕಟ್ಟಿದಂಥ ಮನೆ ಇವತ್ತು ಶಾಲೆ ಆಗಿದೆ ಅಂದರೆ ಇವತ್ತು ಸಂತೋಷದ ವಿಚಾರ. ನಾವು ಯಾವತ್ತೂ ಕೂಡ ಈ ಥರ ಅನಿಶ್ಚಿತವಾಗಿ ವ್ಯಕ್ತಿಗೆ ತನಗೆ ಬಿಟ್ಟಿರಲಿಲ್ಲ. ಇವತ್ತು ಯಾವುದೋ ಒಂದು ಜನ್ಮದ ಒಂದು ಮಾಡಿದ್ವಿ. ಇವತ್ತು DVGರನ್ನ ನೋಡೋಕ್ಕಾಗ್ತಿಲ್ಲ, ಆದರೂ ಅವರ ಮನೆ ಒಂದೊಂದು ದಿನ ಶಾಲೆಗೆ ಬಂದು ನಾವು ಭೇಟಿ ಮಾಡಿದ್ದು ತುಂಬ ಒಳ್ಳೆಯದು. ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕು, ದೊಡ್ಡ ದೊಡ್ಡ ಬೆಳವಣಿಗೆ ಆಗಬೇಕು, ವಿದ್ಯಾವಂತರಾಗಬೇಕು. ಅವತ್ತಿನ ಪಾಠವನ್ನು ನೀವು ಕಲಿತ್ಕೊಂಡು ಶಿಕ್ಷಕರು ಏನು ಹೇಳಿದರೆ ಆ ಪಾಠವನ್ನು ಕಲಿತ್ಕೊಂಡು ಆ ನೋಟ್ಸನ್ನು ಬರೆದು ಅವತ್ತಿನ ಪಾಠವನ್ನು ಪೂರೈಸಬೇಕು.
ನಾವು ಇವತ್ತಿನ ನದಿ ಕಲಿ ಎನ್ನುವ ಒಂದು ಪಾಠ ನದಿ ಮತ್ತು ಕಲಿ ಅನ್ನೋದರಿಂದ ಇವತ್ತಿನ ಶಿಕ್ಷಣ ಮುಂದುವರೆದಿದೆ. ನಾವು ಕಲಿಯೋದಕ್ಕೆ ಬೇಕಾಗುತ್ತಿದೆ, ನಾವು ಕಲಿಯುವ ಪಾಠನ ಕಲಿಯುವುದಕ್ಕಿದೆ. ನೀವು ಹೇಳಿದಂಥ ವಿಚಾರವನ್ನು ಮಾತುಗಳನ್ನು ಕಲಿಯಬೇಕು. ತಂದೆ ತಾಯಿಗಳ ವಿಚಾರಗಳನ್ನು ತಿಳಿಯಬೇಕು. ಶಾಲೆಯಲ್ಲಿ ಮಕ್ಕಳು ಪಾಠವನ್ನು ಇದು ಡಿ ವಿ ಜಿಯವರ ಕನಸು. ಡಿ ವಿ ಜಿಯವರ ಕನಸು ಹಾಗೆ ತಂದೆ ತಾಯಿಗಳ ಕನಸು ತುಂಬ ಅಗತ್ಯವಾಗಿರ್ತಕ್ಕಂಥದ್ದು. ನಮಗೆ ಅಗತ್ಯವಾಗಿರ್ತಕ್ಕಂಥದ್ದು ಯಾರಾದ್ರೂ ಶಾಲೆಯಲ್ಲಿ ಪಾಠ ಮಾಡ್ತಾ ಇರಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಒಬ್ಬರು ಕೈಗೆ ಕುತ್ಕೊಂಡದ್ದು ಕೆಲವರು ಇನ್ನೊಂದು ಗಲಾಟೆ ಮಾಡುವಂಥ ವಿಚಾರ ಮಾಡಬಾರ್ದು. ಯಾರಾದರೂ ಶಾಲೆಯಲ್ಲಿ ಇದ್ದಾಗ ವ್ಯಕ್ತಿಗಳು ಹೇಳ್ತಾ ಇದ್ದಾಗ ವಿಚಾರಗಳನ್ನ ಯಾರು ಹೇಳಿದ್ರು, ಆ ವಿಚಾರ ಏನಿರ್ಬೋದು ಇನ್ನು ಮುಂದೆ ಏನು ತಿಳ್ಕೊಂಡಿದ್ದು ಡಿ ವಿ ಕನಸನ್ನು ನೆನಸು ಮಾಡ್ತೀವಿ.